ಎಸ್ ಮೈ ಲಾರ್ಡ್. ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಹೃತ್ಪೂರ್ವಕವಾಗಿ ವಂದನೆಗಳಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಒಳ್ಳೆ ವಾರ್ತೆ ನಿಮಗಾಗಿ ಇವತ್ತು ಮತ್ತೊಂದು ಒಳ್ಳೆ ವಾರ್ತೆ ನಿಮಗಾಗಿ ತಂದಿರ್ತೇನೆ ನಾನು. ಅದೇನೆಂದರೆ, ಯು ಆರ್ ಲೈಕ್ ಎ ಸ್ಟಾರ್ಸ್, ಶೈನಿಂಗ್ ಸ್ಟಾರ್ಸ್ ಇನ್ ದ ಹೆವನ್. ನೀವು ಗಗನದಲ್ಲಿ ಮಿನುಗುತ್ತಿರುವ, ಹೊಳೆಯುತ್ತಿರುವ ನಕ್ಷತ್ರಗಳಾಗಿ ನೀವು ಇದ್ದೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಇದರಂತೆ ನಾವು ದೇವರ ವಾಕ್ಯವನ್ನು ಅನುಭವಿಸೋಣ. ಅದರ ಸುಖವನ್ನು, ಅದರ ಸಂಜೀವಿನಿಯನ್ನು, ಅದರ ಅಮೃತವನ್ನು ನಾವು ಸೇವಿಸಿ ಆನಂದಿಸೋಣ. ಆದ ಕಾರಣ ಇಲ್ಲಿ ನಾವು ಕಳೆದ ದಿನಗಳಿಂದ 18 ವರ್ಷದ ಒಂದು ರೋಗಿಯ ಬಗ್ಗೆ, ನಾವು 18 ವರ್ಷದ ದೆವ್ವದಿಂದ ಪೀಡಿತಳಾಗಿ, ದೆವ್ವದಿಂದ ಹೊಡೆಯಲ್ಪಟ್ಟಿರ್ತಕ್ಕಂಥ ಒಂದು ಸ್ತ್ರೀ, 18 ವರ್ಷದಿಂದ ಯಾವತ್ತಿಗೂ ಎದ್ದು ನಡೆಯಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಬಗ್ಗೆ ಹೋಗಿರ್ತಕ್ಕಂಥ ಸ್ತ್ರೀ, ಗೋಣಬೆನ್ನು ರೋಗದಿಂದ ಇರತಕ್ಕಂಥ ಸ್ತ್ರೀ 18 ವರ್ಷಗಳು ಕಟ್ಟಲ್ಪಟ್ಟಿರುವಾಗ ಯೇಸು ಕ್ರಿಸ್ತರು ಮಾತಾಡಿರ್ತಕ್ಕಂಥ ಅದ್ಭುತವಾದಂಥ ಸಂಗತಿ, ಅದರಲ್ಲಿರ್ತಕ್ಕಂಥ ಮಹಿಮೆ, ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಶ್ವಾಸಿಗಳಿಗೆ, ಭಕ್ತರಿಗೆ, ಆತನನ್ನು ನಂಬಿದ್ದವರಿಗೆ ಇರ್ತಕ್ಕಂಥ ಅದ್ಭುತವಾದಂಥ ದೇವರ ಚಿತ್ತ, ಸಂಕಲ್ಪ ನಿಮಗಾಗಿ ನಮಗಾಗಿ ಇರುವುದನ್ನು ಕಾಣೋಣ. ಇಲ್ಲಿ ಒಂದು ಸ್ತ್ರೀ ಸಭಾಮಂದಿರದಲ್ಲಿ ಹೋಗಿ, ಯಹೂದ್ಯರ ಸಭಾಮಂದಿರದಲ್ಲಿ ಹೋಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗಿದ್ಲು. ಆ ದಿವಸ ಯೇಸು ಕ್ರಿಸ್ತನು ಆಕಸ್ಮಿಕವಾಗಿ ಅಲ್ಲೇ ಬಂದಿದ್ರು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಇಲ್ಲ, ಆತನ ಚಿತ್ತವಾಗಿತ್ತು, ಆತನು ನಿಶ್ಚಯವಾಗಿ ಬರ್ತಕ್ಕಂಥನಾಗಿದ್ದನು. ಆದ ಕಾರಣ ಆತನು ಬಂದಿರುವಾಗ ಯೇಸು ಕ್ರಿಸ್ತನು ಆ ಸಭಾಭವನದಲ್ಲಿ ಧರ್ಮ ನ್ಯಾಯ ಪ್ರಮಾಣದ ಈ ಬೈಬಲ್ನ ಸಂದೇಶವನ್ನು ಸಾರಿ ಅವರನ್ನೆಲ್ಲ ಬಲಪಡಿಸಿದ ಅಷ್ಟೇ ಅಲ್ಲದೆ ಅಲ್ಲಿ ಏನು ಹೇಳಿದ್ರೆ ಎಂಬುದಾಗಿಲ್ಲ, ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅದು ಬೆಟ್ಟದ ಮೇಲಿರುವ ಪ್ರಸಂಗ, ಅಲ್ಲೇ ಮತ್ತೊಂದು ಆವೃತ್ತಿ ಸಾರಿ ಹೇಳಿದ್ರೆ ಎಂಬುದಾಗಿ. ಆದ ಕಾರಣ ಅದು ಹೇಳಿದ ಕೂಡಲೇ ಅಲ್ಲೇ 18 ವರ್ಷದಿಂದ ಬರ್ತಕ್ಕಂಥ ಒಂದು ರೋಗಿ, ಬೆನ್ನ ಮೇಲೆ ಹೊಡೆಯಲ್ಪಟ್ಟಿರ್ತಕ್ಕಂಥ ದೆವ್ವ ಪೀಡಿತಳಾಗಿರ್ತಕ್ಕಂಥವಳು 18 ವರ್ಷದಿಂದ ಅವಳಲ್ಲಿ ಬರ್ತಾ ಇದ್ರು. ಬಹಳ ದುಃಖ, ಬಾಧೆ, ಸಂಕಷ್ಟ, ವೇದನೆ, ಅವಮಾನ, ಇನ್ನೊಬ್ಬರ ಮೇಲೆ ಆಧಾರ ಪಡಬೇಕಾಗಿರೋಂಥ ಒಂದು ಭಯಂಕರವಾದಂಥ ಸ್ವಾಭಿಮಾನದಿಂದ ಕೂಡ ಅವಳು ವಂಚಿತಳಾಗಿದ್ದಳು. ಅವಳು ಕಟ್ಟಲ್ಪಟ್ಟಳು, ಸೈತಾನಿಂದ ಕಟ್ಟಲ್ಪಟ್ಟಿದ್ದವಳು. 18 ವರ್ಷ ಆಗಿರುವ ಅವಳಿಗೆ ಯೇಸು ಕ್ರಿಸ್ತು ಅವಳು ಬಂದು ಪ್ರಾರ್ಥನೆಯನ್ನು ಮಾಡಿಲ್ಲ. ಲೂಕಾಸುವಾರ್ತೆ 13ನೇ ಅಧ್ಯಾಯ ನಾವು ನೋಡ್ತಾ ಇದ್ದೇವೆ. ಲೂಕಾಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳ ಅದ್ಭುತ. ಅವಳು ಬಂದು ಎಷ್ಟು ಮಾತ್ರಕ್ಕೂ ಪ್ರಾರ್ಥನೆಯನ್ನು ಮಾಡಿಲ್ಲ. ಆದರೆ ಯೇಸು ಅವಳನ್ನು ನೋಡಿ ಕರೆದನು. ಕರುಣಾಮಯನು, ದಯಾಪರನು, ಎಲ್ಲರೂ ಅವಳನ್ನು ಸಭಾಮಂದಿರದಲ್ಲಿ ನೋಡ್ತಿದ್ರು ಹೊರತು, ಆ ದಿನ ಯೇಸು ಆ ದಿನ ಹೋಗಿರುವಾಗ ಎಲ್ಲರೂ ದೊಡ್ಡವ್ರನ್ನು, ಭಾಳ ದೊಡ್ಡ ಶ್ರೀಮಂತರನ್ನು, ಪಂಡಿತರನ್ನು, ಶಾಸ್ತ್ರಿಗಳನ್ನು, ಅಲ್ಲಿರ್ತಕ್ಕಂಥ ಸಭಾಮಂದಿರದಲ್ಲಿರುವ ಅಧಿಕಾರಿಗಳನ್ನು ಎಲ್ಲ ಸನ್ಮಾನಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಹೋಗಿ ಒಂದು ಕಡೆಗಿನಿಸಲ್ಪಟ್ಟಿರ್ತಕ್ಕಂಥ, ದೆವ್ವದಿಂದ ಬಡಿಸಲ್ಪಟ್ಟಿರ್ತಕ್ಕಂಥ, ದೆವ್ವದಿಂದ ಕಟ್ಟಿ ಹಾಕಲ್ಪಟ್ಟಿರ್ತಕ್ಕಂಥ, ಎದ್ದು ನಡೆಯದಂತೆ, ಬದುಕದಂತೆ, ಬಾಳದಂತೆ, ಜೀವಿಸದಂತೆ, ಸುಖವಾದಂಥ ಜೀವನದಿಂದ ವಂಚಿತಳಾಗಿರುವ ಇವಳು ಅಲ್ಲಿರುವಾಗ ಯೇಸು ಕ್ರಿಸ್ತನು ಕರೆದು, ಇಗೋ ಸ್ತ್ರೀಯೇ, ಇವತ್ತು ನೀನು ಬಿಡುಗಡೆ ಹೊಂದಿದಿ ಎಂಬುದಾಗಿ ಹೇಳಿದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಅಲ್ಲೇ ಸುವಾರ್ತೆಯನ್ನು ಕ್ಲೇಮ್ ಮಾಡಿದ್ದಾನೆ, ದಾವೆ ಮಾಡಿದ್ದಾನೆ. ವಾಟ್ ಇಸ್ ಗುಡ್ ನ್ಯೂಸ್? ನಿನ್ನ ಬಿಡುಗಡೆ ಇವತ್ತು, ನಿನ್ನ ಬಿಡುಗಡೆ ಉಂಟಾಯಿತು ನಿನಗೆ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತ. ಉಂಟಾಯಿತು ಎಂಬುದಾಗಿ ಹೇಳಿದ ಕೂಡಲೇ ಅವಳ ಮೇಲೆ ಯೇಸು ಕ್ರಿಸ್ತ ಕೈಯನ್ನು ಇಟ್ಟಿದ ಕೂಡಲೇ ಅವಳು ಎದ್ದು ನೆಟ್ಟಗಾಗಿ ಗುಣಮುಖಳಾಗಿದ್ದ ಕೂಡಲೇ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಆಶ್ಚರ್ಯಚಕಿತರಾಗಿ ದೇವರನ್ನು ಕೊಂಡಾಡಲು ಆರಂಭಿಸಿದರು. ಆದರೆ ಅಲ್ಲಿರ್ತಕ್ಕಂಥ ಸಭಾಮಂದಿರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಮತಸ್ಥರು, ಶಾಸ್ತ್ರೀಯರು, ಪಂಡಿತರು, ಸಭಾಭವನದಲ್ಲಿರ್ತಕ್ಕಂಥ ಯಹೂದ್ಯ ಸಭಾಭವನದಲ್ಲಿರ್ತಕ್ಕಂಥ ಮತಾಧಿಕಾರಿಗಳೆಲ್ಲ ಯೇಸು ಕ್ರಿಸ್ತನನ್ನು, ಅಲ್ಲಿ ಬಂದಿರತಕ್ಕಂಥ ಭಕ್ತರು, ಅನೇಕ ಜನರು ಯೇಸು ಕ್ರಿಸ್ತನ ಹತ್ರ ಗುಣ ಹೊಂದಲಿಕ್ಕೆ ಬಂದಿದ್ರು, ಸ್ವಸ್ಥತೆ ಹೊಂದಲಿಕ್ಕೆ ಬಂದಿದ್ರು. ಈ ಸಭಾಭವನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡಿದ್ರು? ಅವರಿಗೂ ಮಾಡ್ಲಿಕ್ಕೆ ಬರಲ್ಲ. ಏನು? ಬಂದಿರತಕ್ಕಂಥ ಭಕ್ತರಿಗೆ ಗುಣ ಆಗಲಿ, ಸ್ವಸ್ಥತೆ ಆಗಲಿ, ಆ ಬಂದವರು ಬಂದು ಪಡ್ಕೊಂಡಿದ್ದವ್ರನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಈ ಸಭಾಭವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಹೇಳ್ತಾ ಇದ್ದಾರೆ, ನೀವು
ಕೆಲಸ ಮಾಡುವ 6 ದಿನಗಳಿದ್ದಿಲ್ಲ, 6 ದಿನಗಳಲ್ಲಿ ಮಾತ್ರ ಬರಬೇಕಾಗಿತ್ತು. ಈಗ ಸಬ್ಬತ್ ದಿನದಲ್ಲಿ ನೀವು ಯಾಕೆ ಗುಣ ಆಗೋದಕ್ಕೆ ಬಂದಿದ್ದೀರಿ ಎಂಬುದಾಗಿ ಹೇಳಿ ಬಂದಿರತಕ್ಕಂಥ ಸಭಾಭವನದಲ್ಲಿ ಬಂದಿರತಕ್ಕಂಥ ಅನೇಕ ರೋಗಗ್ರಸ್ತರು, ಬಲಹೀನರು, ರೋಗಿಗಳು, ಬಲಹೀನರು, ದೇವಪೀಡಿತರು, ಮೂರ್ಛಿತ ರೋಗದಿಂದ ಇರ್ತಕ್ಕಂಥರು, ಪಾರ್ಶ್ವವಾಯು ರೋಗದಿಂದ ಇರ್ತಕ್ಕಂಥ ಅನೇಕ ವಿಧವಾದಂಥ ರೋಗಗಳಿಂದ ಬಾಧಿತರಾಗಿರುವವರು ಯೇಸು ಕ್ರಿಸ್ತನ ಕಡೆ ಅನೇಕ ಜನರು ಬರ್ತಾರೆ. ಇವಾಗ ಇಂಥ ಸಮಯದಲ್ಲಿ ನೀವು ಯಾಕೆ ಬಂದಿರಿ ಎಂಬುದಾಗಿ ಹೇಳಿ ಸಭಾಭವನದಲ್ಲಿರ್ತಕ್ಕಂಥ ಪಂಡಿತರು, ಶಾಸ್ತ್ರೀಯರು, ಅಧಿಕಾರಿಗಳು ಏನು ಮಾಡಿದ್ರು ಅಂದರೆ ಅವರನ್ನು ಗದರಿಸ್ತಾ ಇದ್ರು. ಆದರೆ ಯೇಸು ಇಲ್ಲಿ ಒಂದು ಮಾತು ಹೇಳಿದ್ದಾನೆ. ಆ ಮಾತು ಸಂಪೂರ್ಣ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯವನ್ನು ಅರಿತುಕೊಳ್ಳಿರಿ. ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಇಫ್ ಯು ನೋ ದ ಟ್ರೂತ್, ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ. ಆ ಸತ್ಯ ಇವತ್ತು ನೀವು ತಿಳ್ಕೊಳ್ಳಿಕ್ಕಿದೆ. ಅದೇನೆಂದ್ರೆ, ಇವಳು ಆ ಸಭಾಭವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ತಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ತು ದಿನ ಈ ಸ್ವಸ್ಥತೆಯನ್ನು ಮಾಡ್ಕೋಬೇಡ ಎಂಬುದಾಗಿ ನೀವು ಹೇಳ್ತಾ ಇದ್ರಿ. ಆದರೆ ನಿಮ್ಮಲ್ಲಿ ಪ್ರತಿಯೊಬ್ಬನು ನಿಮ್ಮ ಎತ್ತು ಕತ್ತೆಗಳಿಗೆ ನೀರಿಡಿಕೆ ಆಗಿರುವಾಗ ನಿಮ್ಮ ಕೊಠಡಿಯಿಂದ ಬಿಚ್ಚಿಕೊಂಡು ಅದಕ್ಕೆ ತೊಟ್ಟಿವರೆಗೆ ನೀರು ಕುಡಿಯೋದಕ್ಕೆ ನಡೆಸಿಕೊಂಡು ಹೋಗುವುದಿಲ್ಲ. ಪ್ರತಿಯೊಬ್ಬನು ಅಂದ್ರೆ ಅರ್ಥ ಏನು? ಯಾವನಲ್ಲ, ಪ್ರತಿಯೊಬ್ಬನು ಅಂತ ಹೇಳಿ ನೇರವಾಗಿ ಅಂಶಕ್ಕೆ ಬರ್ತಾನೆ. ಇವಳು ಆ ಸಬ್ಬತ್ತು ದಿನದಲ್ಲಿ ಕಟ್ಟಿರುವ ಬಿಚ್ಚನ್ನು ತೆಗೆದುಕೊಂಡು ಹೋಗುವುದಿಲ್ಲವೋ? ಪ್ರತಿಯೊಬ್ಬನು ಹೋಗ್ತಾರಲ್ಲ, ನೀವು ಹೋಗೇ ಹೋಗುತ್ತೀರಿ. ಆಟ್ ಎಂಬುದಾಗಿ ಹೇಳಿದೆ, OUGST. ಖಂಡಿತವಾಗಿ ಹೋಗಲೇಬೇಕು, ಹೋಗುವಂಥವ್ರಾಗಿದ್ರಲ್ಲ. ಇವಳಾದರೂ ಸೈತಾನ್ನಿಂದ ಬಡಿಯಲ್ಪಟ್ಟು 18 ವರ್ಷದಿಂದ ಕಟ್ಟಲ್ಪಟ್ಟಿಲ್ಲ. ಇವಳು ಸಬ್ಬತ್ತು ದಿನದಲ್ಲಿ ಬಿಚ್ಚಲ್ಪಟ್ಟಿರುವಾಗ ಇವಳಾದರೂ ಅಬ್ರಾಮನ ಮಗಳು ಎಂಬುದಾಗಿ ಹೇಳಿದ. ಇದು ಅರಗಿಸ್ಕೊಳ್ಳಿಕ್ಕಾಗಲಾರದ ಸಂಗತಿ ಇತ್ತು, ನಾನು ಬಿಡಲಿಲ್ಲ. ದೇವರೇ, ಅಬ್ರಾಮನ ಮಗಳು ಏನು ಅರ್ಥ? ಇದು ಎಂಥ ಬಲವಾದಂಥ ಅರ್ಥ ಇದರಲ್ಲಿ ಬೆಳಗಿದೆ ಅಂತೇಳಿ ನಾನು ಅದನ್ನು ಅಧ್ಯಯನ ಮಾಡ್ತಿರುವಾಗ, ಶಿ ಈಸ್ ದ ಡಾಟರ್ ಆಫ್ ಇಬ್ರಾಹಿಂ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅರ್ಥ ಏನು? ಯಾಕೆ ಅಂದರೆ, ಕಾರಣ ಏನಂದರೆ, ಇವಳು ಅಬ್ರಾಮನ ಮಗಳಾಗಿರೋದ್ರಿಂದ ಇವಳು ದೆವ್ವದಿಂದ ಬಡಿಸಲ್ಪಟ್ಟು, ಕಟ್ಟಲ್ಪಟ್ಟು, ಬಂಧಿಸಲ್ಪಟ್ಟು ಇರುವುದು ನನ್ನ ರಾಜ್ಯದಲ್ಲಿ ನ್ಯಾಯವಲ್ಲ ಎಂಬುದಾಗಿ. ಅಂದರೆ ಆತನ ರಾಜ್ಯ, ಆತನ ನೀತಿಯನ್ನು ಹುಡುಕ್ರಿ, ಆಗ ಎಲ್ಲವೂ ಸೇರಿಸಿಕೊಳ್ಳಲಾಗ್ತದೆ. ಅದಕ್ಕಾಗಿ ಹೇಳ್ತಾನೆ, ಇವಳು ಅಬ್ರಾಮನ ರಾಷ್ಟ್ರಪಿತ, ಇಸ್ರಾಯೇಲರ ರಾಷ್ಟ್ರಪಿತ ಅಬ್ರಾಮನಾಗಿದ್ದಾನೆ. ಅಬ್ರಾಮನ ಮಗಳು ಹೀಗೆ ರೋಗಭರಿತಳಾಗಿ, ದರಿದ್ರಳಾಗಿ, ಶಾಪಗ್ರಸ್ತಳಾಗಿ, ವ್ಯಾಧಿ ಪೀಡಿತಳಾಗಿ ಇರುವುದು ನನ್ನ ರಾಜ್ಯದಲ್ಲಿ ನ್ಯಾಯವಲ್ಲ. ಇವಳು ಅನ್ಯಾಯವಾಗಿ ದೆವ್ವದಿಂದ ಪೀಡಿಸಲ್ಪಡ್ತಾ ಇದ್ದಾಳೆ 18 ವರ್ಷ. ಇಟ್ ಇಸ್ ನಾಟ್ ಫೇರ್. ಇವತ್ತು ಅವಳು ಬಿಡುಗಡೆ ಆಗಿದ್ದಾಳೆ. ಯಾಕಂದ್ರೆ ಅವಳು ಅಬ್ರಾಮನ ಮಗಳಂತೇಳಿ ನಿಮ್ಮಲ್ಲಿ ಯಾರಾದ್ರೆ ಒಬ್ಬರು ಇವತ್ತು ಹೇಳಿದಿದ್ರೆ, 18 ವರ್ಷದ ಹಿಂದೆ ಆ ಸಂದೇಶ ಸಾರಿದಿದ್ರೆ, ದಾವೆ ಮಾಡಿದ್ರೆ ಅವಳು ಬಿಡುಗಡೆ ಆಗ್ತಿದ್ಳು. ಯಾಕಂದ್ರೆ ನೀನು ಮಾತಾಡೋ ಮಾತುಗಳಲ್ಲಿ ಶಕ್ತಿ ಇದೆ. ಜೀವವು ಮರಣವು ನಾಲಿಗೆಯ ವಶದಲ್ಲಿ. ಜ್ಞಾನೋಕ್ತಿ 18:22 ನಾವು ನೋಡ್ತೇವೆ. ಜೀವವು ಮರಣವು ನಾಲಿಗೆಯ ವಶದಲ್ಲಿ. ಧರ್ಮೋಪದೇಶಗಳನ್ನು ನೋಡ್ತೇವೆ, ಒಳ್ಳೆಯದು ಕೆಟ್ಟದು ಬಾಯಲ್ಲಿ, ಮೇಲು ಕೇಡು ನಮ್ಮ ನಾಲಿಗೆಯಲ್ಲಿ, ಶುಭವು ಅಶುಭವು ನಮ್ಮ ನಾಲಿಗೆಯಲ್ಲಿ, ಸ್ವಸ್ಥತೆಯು ರೋಗವು ನಮ್ಮ ನಾಲಿಗೆಯಲ್ಲಿ, ಜೀವವು ಮರಣವು ನಮ್ಮ ನಾಲಿಗೆ ವಶದಲ್ಲಿ. ಅದಕ್ಕಾಗಿ ಹೇಳಿದಾನೆ, ಯೇಸು ಕ್ರಿಸ್ತನಲ್ಲಿ ಬಂದು ಆತನು ಒಂದು ಸಾಮಾನ್ಯವಾದಂಥ ಮಾನವನಂತೆ ಬಂದು ಹೇಳಿದಾನೆ, ಇಗೋ ಇವತ್ತು ಕ್ಷಮಿಸಿ, ಹಲ್ಲೆಲೂಯಾ, ಇಗೋ ಇವಳು ಬಿಡುಗಡೆ ಹೊಂದಿದಾಳೆ ಎಂಬುದಾಗಿ ಹೇಳಿದ್ದಾನೆ. ಯಾಕಂದ್ರೆ ಇವಳು ಅಬ್ರಾಮನ ಮಗಳು. ಯಾವಾಗ ಬಿಡುಗಡೆ ಹೊಂದಿದ್ದಾಳೆ ಇವಳು? ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದ ದಿನವೇ ಇವಳು ಗರ್ಭದಲ್ಲಿ ಬಿಡುಗಡೆ ಹೊಂದಿದ್ದಾಳೆ. ಆದರೆ ಆ ಸಂದೇಶವು ಯಾರು, ಆ ಸುವಾರ್ತೆನ ಯಾರು ಸಾರಿ ಅವಳಿಗೆ ಅದನ್ನು ಮಾಡಿಕೊಡಲಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವತ್ತು ಅಬ್ರಾಮನ ಮಗಳು ಅಥವಾ ಮಗನು ಅಂದ್ರೆ ಏನು? ಇಲ್ಲಿ ಒಂದು ವ್ಯಕ್ತಿ ಬಹಳ ದೊಡ್ಡ ಧನವಂತನು, ಯೆರಿಕೋನಲ್ಲಿ ಬಹಳ ದೊಡ್ಡ ಧನವಂತನು ಮತ್ತು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಮುಖ್ಯ ರಾಜ್ಯ ಸರ್ಕಾರದಲ್ಲಿ ಮುಖ್ಯ ತೆರಿಗೆ ಅಧಿಕಾರಿ, ಆಫೀಸರ್, ಸುಂಕದ ಅಧಿಕಾರಿ. ಈತನು ಪಟ್ಟಣದಲ್ಲೇ
ಅತ್ಯಂತ ಕಡೆಗೆನಿಸಲ್ಪಟ್ಟಿರುವ ಪಾಪಿ ಈತನು. ಹಲ್ಲೆಲೂಯಾ. ಅತ್ಯಂತ ಕಡೆಗೆನಿಸಲ್ಪಟ್ಟಿರುವ ಪಾಪಿ. ಇಲ್ಲಿರ್ತಕ್ಕಂಥ 100 ಕುರಿಗಳಿಂದ ತಪ್ಪಿ ಹೋಗಿರ್ತಕ್ಕಂಥ 1 ಕುರಿಯಾಗಿದ್ದ. ಅಲ್ಲಿ ಎಷ್ಟೋ ಜನರು ಯಹೂದ್ಯರಿದ್ರು, ಆದರೆ ಬಹುಭಯಂಕರವಾಗಿ ತಪ್ಪಿ ನಶಿಸಿ ಹೋಗ್ತಿರ್ತಕ್ಕಂಥ ಕುರಿಯಾಗಿರ್ತಕ್ಕಂಥ ಒಂದು ಶ್ರೀಮಂತನು. ಆದರೆ ಆ ಮನುಷ್ಯನು ಶ್ರೀಮಂತನಿದ್ದಾನೆ, ಆ ಮನುಷ್ಯನು ಧನವಂತನಿದ್ದಾನೆ, ಆ ಮನುಷ್ಯನು ರಾಜ್ಯ ಸರ್ಕಾರದ ಮುಖ್ಯ ತೆರಿಗೆ ಅಧಿಕಾರಿಯಾಗಿ ಕೆಲಸ ಮಾಡತಕ್ಕಂಥ ದೊಡ್ಡ ಪದಾಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ, ರಾಜ್ಯ ಸರ್ಕಾರದ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ, ಟ್ಯಾಕ್ಸ್ ಆಫೀಸರ್ ಅಂದರೆ ನಿಮ್ಗೆ ಗೊತ್ತಿದೆ. ಅಂಥ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಸುಖ, ಸಮಾಧಾನ, ಆನಂದ ಇಲ್ಲದೆ ಬಹಳ ದಾಹದಿಂದ ಹುಡುಕುತ್ತಾ ಇದ್ದಾನೆ. ನನ್ನ ದಾಹವನ್ನು ತೀರಿಸೋರು ಯಾರು? ನನಗೆ ನೆಮ್ಮದಿ ಕೊಡೋರು ಯಾರು? ನನಗೆ ಸಮಾಧಾನ ಕೊಡೋರು ಯಾರು? ಆತನು ಮಸಿಹ ಮಾತ್ರ ಎಂಬುದಾಗಿ ಆತನು ಎಷ್ಟೋ ವರ್ಷಗಳಿಂದ ಕೇಳ್ತಾ ಬಂದಿದ್ದಾನೆ. ಯಾವಾಗ ಈ ಭೂಲೋಕಕ್ಕೆ ಜಗದ್ರಕ್ಷಕನಾದ ಯೇಸು ಕ್ರಿಸ್ತನು ಬರ್ತಾನೋ ಆತನ ಮೂಲಕವಾಗಿ ಜನರೆಲ್ಲರಿಗೆ ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗದ ಸಂತೋಷ ಉಂಟಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಸೊ ಆದ ಕಾರಣ ಇಲ್ಲಿ ಈ ಅಬ್ರಾಹ್ಮನ ಸಂತತಿ ಅನ್ನತಕ್ಕಂಥ ಪದ ಯಾಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಅಂದರೆ, ಇಲ್ಲಿ ಬಂದು ಕೂಡಲೇ ಅನೇಕ ಜನರು ಈ ಒಂದು ವ್ಯಕ್ತಿ ಬಂದು ಯೇಸು ಕ್ರಿಸ್ತನ ಭೇಟಿಯಾಗಲಿಕ್ಕೆ ಬಂದಿರುವಾಗ, ಆತ ನೋಡ್ಲಿಕ್ಕೆ ಬಂದಿರುವಾಗ ಈತನ ಗಿಡ್ಡನು, ಆದರೆ ಚಿಕ್ಕ ಮಕ್ಕಳಂತೆ ಆಗಿದ್ದಾನೆ. ಈತನು ಏನಾಗಿದ್ದಾನೆ? ಚಿಕ್ಕ ಮಕ್ಕಳಂತೆ ತಗ್ಗಿಸ್ಕೊಂಡು ಬಿಟ್ಟಿದ್ದಾನೆ. ಅಷ್ಟು ದೊಡ್ಡ ಆಫೀಸರ್, ಆತನ ಜೊತೆಲಿ ಯಾವತ್ತು 4 ಸಿಪಾಯಿ ಇರ್ತಾರೆ ಆಗಿನ ಕಾಲದಲ್ಲೇ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಮುಖ್ಯ ತೆರಿಗೆ ಅಧಿಕಾರಿ, 4 ಸಿಪಾಯಿಗಳು ಇರ್ತಾರೆ, ಇನ್ನೂ ಹೆಚ್ಚು ಸಿಪಾಯಿಗಳು ಇದ್ದಿರ್ಬೋದು. ಆದರೆ ಇಂಥ ವ್ಯಕ್ತಿ ಒಂದು ಚಿಕ್ಕ ಮಗುವಿನಂತೆ ಯೇಸುವನ್ನು ಹುಡುಕುತ್ತಾ ನೋಡ್ಲಿಕ್ಕೆ ಹೋಗಿದ್ದಾನೆ. ನೋಡ್ಲಿಕ್ಕೆ ಹೋಗಿರುವಾಗ ಅಲ್ಲಿ ಆತ ನೋಡ್ಲಿಕ್ಕೆ ಆಗದೇ ಇರೋದ್ರಿಂದ ಆತನು ಮತ್ತು ತಿರುಗಿ ಆತ ಯೇಸು ಕ್ರಿಸ್ತನು ಬರುವ ಮಾರ್ಗಕ್ಕೆ ಒಂದು ದೊಡ್ಡ ಮರ ಇರುವಾಗ ಆ ಮರವನ್ನು ಹತ್ತಿ ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಜಗದ ರಕ್ಷಕನು ಬಂದಿದ್ದಾನೆ, ಮಸಿಹ ಬಂದಿದ್ದಾನೆ. ನಾನು ಇಷ್ಟು ಹಣ, ಐಶ್ವರ್ಯ, ಅಂತಸ್ತು ಮತ್ತು ಇಷ್ಟೊಂದು ಆಡಂಬರ, ಇಷ್ಟೊಂದು ದೊಡ್ಡ ಪದಾಧಿಕಾರದಲ್ಲಿದ್ದು ಐಶ್ವರ್ಯವಂತನಾಗಿದ್ದು ಕೂಡ ನನ್ನ ಜೀವನ ಸುಖ, ಶಾಂತಿ, ನೆಮ್ಮದಿ, ವಿಶ್ರಾಂತಿ ಇಲ್ಲದಂಥ ಜೀವನ ನಾನು ಜೀವಿಸ್ತಾ ಇದ್ದೆಯಲ್ಲ ಅಂತ ಹೇಳ್ಕೊಂಡು ಯೇಸುವನ್ನು ಹುಡುಕ್ತಾ ಬಂದಿದ್ದನು. ಆಗ ಯೇಸು ಈತನ ಕಡೆ ಬಂದು, ಜಕ್ಕಯ್ಯನೇ, ಯಾತನ ಎಲ್ಲಿ ಮರದ ಮೇಲೆ ಹತ್ತಿದನೋ ಆ ಮರದ ಹತ್ರ ಬಂದು, ಜಕ್ಕಯ್ಯನೇ, ನಾನು ಇವತ್ತು ನಿನ್ನ ಮನೆಯಲ್ಲಿ ಉಳ್ಕೊಳ್ಬೇಕೆಂಬುದಾಗಿ ಹೇಳಿದ್ದಾನೆ. ಆಜ್ ತೆರೆ ಘರ್ ಆನಾ ಚಾತಾ ಹೂಂ ಅಂತ, ಇವತ್ತು ನಿನ್ನ ಮನೆಗೆ ನಾನು ಬರಲು ಬಯಸ್ತಾ ಇದ್ದೇನೆ ಎಂಬುದಾಗಿ. ಆಗ ಜಕ್ಕಯ್ಯನು ಎಷ್ಟು ಆತುರತೆಯಿಂದ ಕಾತುರತೆಯಿಂದ ನಿಂತಿದ್ದನು, ಅಷ್ಟು ತೊರೆಯಾಗಿ ಇಳಿದು ಬಂದು ಯೇಸುವನ್ನು ಹರ್ಷದಿಂದ ತನ್ನ ಮನೆಯಲ್ಲಿ ಅಂಗೀಕರಿಸಿದನಂತೆ, ಸ್ವಾಗತಿಸಿದನಂತೆ. ಯೇಸು ಆತನ ಮನೆಯಲ್ಲಿ ಪಾದ ಇಟ್ಟಿದ ಕೂಡಲೇ ಆತನ ಮನಸ್ಸೇ ಮಾರ್ಪಾಟವಾಯಿತು, ಸಂಪೂರ್ಣವಾಗಿ ಮಾರ್ಪಾಟವಾಯಿತು. ಇಷ್ಟು ದಿನಗಳು ಆತನು ಹುಡುಕುತ್ತಿರತಕ್ಕಂಥ ಸುಖ, ಆತನು ಹುಡುಕುತ್ತಿರತಕ್ಕಂಥ ನೆಮ್ಮದಿ, ಆತನು ಹುಡುಕುತ್ತಿರತಕ್ಕಂಥ ಆ ಶಾಂತಿ, ಆ ಸಂತೋಷ, ಆ ಹರ್ಷ, ಎಂದಿಗೂ ಅನುಭವಿಸಲಾರದಂಥ ಹರ್ಷ ಆತನ ಜೀವನದಲ್ಲಿ ಯೇಸು ಕ್ರಿಸ್ತ ಅವರ ಮನೆಯಲ್ಲಿ ಕಾಲಿಟ್ಟಿಕೊಳ್ಳಿ ಯೇಸು ಕ್ರಿಸ್ತ ನುಡಿ ಆತನ ಕಿವಿಯನ್ನು ಪ್ರವೇಶಿಸಿ, ಮತ್ತಿಷ್ಟಗಳಲ್ಲಿ ಪ್ರವೇಶಿಸಿ, ಮೆದುಳನ್ನು ಪ್ರವೇಶಿಸಿ, ಹೃದಯ ಅಂತರಂಗಗಳನ್ನು, ಕೀಲು ಮಜ್ಜೆಗಳನ್ನು ತೂರಿ ಹೋಗುವಷ್ಟಕ್ಕೂ ಆತನ ಕರುಣೆ ಉಳ್ಳ ಮಾತುಗಳು ಆತನ ದೇಹದಲ್ಲಿ ಅಷ್ಟು ಸಂತೋಷ, ಆರೋಗ್ಯ, ತೃಪ್ತಿ, ಹರ್ಷವನ್ನು ಉಂಟು ಮಾಡಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಇಳಿದು ಬಂದು ಬೇಗನೆ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ಒಂದೇ ಮಾತು ಹೇಳಿದ, ರಾಜಾ, ಇಂಥ ರಾಜನು ಯಾವತ್ತು ನಾನು ನೋಡ್ಲಿ ಎಂಬುದಕ್ಕೆ ತನ್ನ ಮನಸ್ಸಿಗೂ, ನನ್ನ ಒಡೆಯನೇ ಪ್ರಭು ಅಂತ ಹೇಳಿ, ಪ್ರಭು, ಇವತ್ತು ನನ್ನ ಸಂಪತ್ತಿನಲ್ಲಿ ಅರ್ಧ ಸಂಪತ್ತು ಬಡವರಿಗೆ ನಾನು ದಾನ ಮಾಡುತ್ತೇನೆ. ಯಾರ್ಯಾರ ಹತ್ರ ನಾನು ಅನ್ಯಾಯವಾಗಿ ಸುಳ್ಳಾರೋಪ ಹೊರಿಸಿ ಟ್ಯಾಕ್ಸ್ ಅನ್ನು ವಸೂಲು ಮಾಡಿದನೋ ಅವರಿಗೆ 4ರಷ್ಟು ನಾನು ಕೊಟ್ಬಿಡ್ತೇನೆ ರಾಜ. ಯಾಕಂದ್ರೆ ಲೋಕದಲ್ಲಿರ್ತಕ್ಕಂಥ ಎಲ್ಲ ಐಶ್ವರ್ಯಕ್ಕಿಂತಲೂ ನೀನು, ನಿನ್ನ ಉಪಸ್ಥಿತಿ, ನಿನ್ನ ನೆರಳು, ನಿನ್ನ ರಾಜ್ಯದಲ್ಲಿ ನೀತಿ, ಆತನ ರಾಜ್ಯ ತಿನ್ನೋದು ಕುಡಿಯೋದು ಮಾತ್ರ ಅಲ್ಲ, ತಿನ್ನೋದು ಕುಡಿಯೋದು ಅಷ್ಟೇ ಅಲ್ಲ, ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವಂತ ಸಂತೋಷ. ಯೇಸು ಒಂದು ಪಟ್ಟಣದಲ್ಲಿ ಕೇವಲವಾಗಿ ಭ್ರಷ್ಟನಾಗಿ, ಅತ್ಯಂತ ಕೆಡುಕನಾಗಿ, ದೌರ್ಜನ್ಯ ಮಾಡತಕ್ಕಂಥ, ಟ್ಯಾಕ್ಸ್ ವಸೂಲು ಮಾಡತಕ್ಕಂಥ ಜಕ್ಕಯ್ಯನಿಗೆ ಎಲ್ಲರಿಂದ ಅಸಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು ಆತನು.
ಸಭಾಭವನದಲ್ಲಿ ದೊಡ್ಡ ದೊಡ್ಡ ಪರಿಶಾರು, ಸದುಕಾರರು, ಪಂಡಿತರು ಯೇಸು ಅವ್ರ ಮನೆಗೆ ಹೋಗ್ತಾ ಇರುವಾಗ ಜನರೆಲ್ಲರೂ ಗುಣಗುಟ್ಟಿದ್ರು. ಭಾಳ ದೊಡ್ಡ ದೊಡ್ಡ ಪಂಡಿತರು, ಇಂಥ ದೊಡ್ಡ ಪಾಪಿಯ ಮನೆಗೆ ಈ ಮಸಿಹ ಹೋಗ್ತಾ ಇದ್ದಾನಲ್ಲ ಎಂಬುದಾಗಿ ಹೇಳಿದರು. ಆದರೆ ಯೇಸು, ಹಲ್ಲೆಲೂಯ, ಈ ಮನುಷ್ಯ ಕುಮಾರನು ತಪ್ಪಿ ಹೋಗಿರುವ ಅವರನ್ನು ಹುಡುಕಿ ಅವರನ್ನು ಹಿಡಿದುಕೊಂಡು ಅವರನ್ನು ನಡೆಸಿ ರಕ್ಷಿಸೋದಕ್ಕಾಗಿ ಬಂದನೆ ಹೊರತು ಅವರಿಗೆ ದಂಡನೆ ಕೊಡೋದಕ್ಕಾಗಲ್ಲ ಎಂಬುದಾಗಿ ಹೇಳಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ದಟ್ ಮೀನ್ಸ್ ಯಾವ ಮನುಷ್ಯ ಕುಮಾರನಲ್ಲಿ ಬಂದಿದ್ದಾನೆ ಎಂಬುದಾಗಿ ಹೇಳಿ, ತದನಂತರ ಈ ಜಕ್ಕಯ್ಯನು ತಾನು ಮಾರ್ಪಾಟ ಹೊಂದಿ ತನ್ನ ಜೀವನ ರೂಪಾಂತರವಾಗಿ ಇನ್ನು ಮುಂದೆ ನಾನು ಭ್ರಷ್ಟ ಜೀವನ, ಪಾಪಿಷ್ಟ ಜೀವನ, ದ್ರೋಹದ ಜೀವನ, ರಾಜ್ಯಕ್ಕೆ ದ್ರೋಹ ಮಾಡಿದೆ, ಪ್ರಜಕ್ಕೆ ದ್ರೋಹ ಮಾಡಿದೆ, ದೇವರಿಗೆ ದ್ರೋಹ ಮಾಡಿದೆ, ಸಭೆಗೆ ದ್ರೋಹ ಮಾಡಿದೆ, ಸಭಾಭವನದಲ್ಲಿ ಇರ್ತಕ್ಕಂಥ ಯಹೂದ್ಯರ ನ್ಯಾಯ ಪ್ರಮಾಣ ಪ್ರಕಾರವಾಗಿ ನಡೆಯದೆ ನಾನು ಅದು ವಿರೋಧವಾಗಿ ದ್ರೋಹ ಮಾಡಿದೆ. ನಾನು ಇನ್ನು ಮುಂದೆ ದ್ರೋಹಿಯಾಗಿ ನಾನು ಬದುಕಲಿಕ್ಕೆ ಇಷ್ಟ ಇಲ್ಲ ಎಂಬುದಾಗಿ ಯಾರು ತನ್ನ ಪಾಪಗಳನ್ನು, ಕೀರ್ತನೆಯಲ್ಲಿ ಹೇಳಲಾಗಿದೆ 32, ನನ್ನ ಪಾಪಗಳನ್ನು ನಾನು ದೇವರ ಹತ್ರ ಅಂಗೀಕರಿಸಿ ಒಪ್ಪಿಕೊಂಡು ಅವುಗಳನ್ನು ಹೇಳಿದನು, ಆವಾಗ ನನ್ನ ಎಲುಬುಗಳಿಗೆ, ನನ್ನ ದೇಹಕ್ಕೆ ಬಲವು ಪುಷ್ಟಿಯು ಬಂದಿದೆ, ನನಗೆಷ್ಟೋ ನೆಮ್ಮದಿ ಉಂಟಾಯಿತು. ಯಾರ ಪಾಪ ದ್ರೋಹಗಳು ಅಪರಾಧಗಳು ಅಳಿಸಲ್ಪಟ್ಟಿದೋ ಅವನೆಷ್ಟೋ ಧನ್ಯನು, ಅದೃಷ್ಟವಂತನು ಎಂಬುದಾಗಿ ಹೇಳಿರುವಾಗ, ಇಂಥ ಒಂದು ದೊಡ್ಡ ಆಫೀಸರ್ ಎಲ್ಲರ ಮುಂದೆ ಹೇಳ್ತಾ ಇದ್ದಾನೆ, ನಾನು ಎಷ್ಟು ಜನರ ಹತ್ರ ಅನ್ಯಾಯವಾಗಿ ದೌರ್ಜನ್ಯವಾಗಿ ಟ್ಯಾಕ್ಸನ್ನು ಅವರ ಮೇಲೆ ಸುಳ್ಳಾರೋಪ ಹೊರಿಸಿ ತಗೊಂಡಿದ್ದನು, ಅವ್ರಿಗೆ ನಾನು ಕೊಡ್ತಾ ಇದ್ದೇನೆ. ಪೂರಾ ಪಟ್ಟಣದಲ್ಲಿ ಇರುವ ಎಲ್ಲ ಜನರ ಹತ್ರ ಈ ಸುದ್ದಿ ಹರಡಿತ್ತು, ಇಂಥ ಒಂದು ವ್ಯಕ್ತಿಯ ಜೀವನ ಮಾರ್ಪಾಟವಾಯಿತು ಎಂಬುದಾಗಿ. ಆಗ ಎಲ್ಲ ಜನರು ಗುಣಗುಡ್ತಾ ಇದ್ರು. ಪೂರಾ ಪಟ್ಟಣದಲ್ಲಿ ಬೆಂಕಿ ಹರಡಿದಂತ ಹೇಳಿದ್ದೀವಿ ಸಂದೇಶ. ಯಾಕಂದ್ರೆ ಇಂಥ ಒಂದು ಭ್ರಷ್ಟನು ಇವತ್ತು ಶಿಷ್ಟನಾಗಿ ಬಿಟ್ಟಿದ್ದಾನೆ, ಇಂಥ ಒಂದು ದುಷ್ಟನು ನೀತಿವಂತನಾಗಿ ಬಿಟ್ಟಿದ್ದಾನೆ, ಇಂಥ ಒಂದು ದುಷ್ಟನು ಜೀವನದಲ್ಲಿ ನೀತಿ, ಹಲ್ಲೆಲೂಯಾ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಆನಂದ, ಹರ್ಷದಿಂದ ಯೇಸುವನ್ನು ಸ್ವಾಗತಿಸಿದ. ಆಗ ಇಲ್ಲೊಂದು ಮಾತು ಹೇಳಿದಾನೆ, ಇಲ್ಲೂ ಅದೇ ಮಾತು ಹೇಳಿದಾನೆ. ಯಾಕೆ ಅಂದ್ರೆ ಹಿ ಈಸ್ ದ ಸನ್ ಆಫ್ ಅಬ್ರಹಾಂ ಎಂಬುದಾಗಿ ಹೇಳಿದಾನೆ. ಅದು ಏನು ಹೇಳ್ತಾ ಅಂದ್ರೆ, ಈತನ ಯಾವ ಕಾರಣಕ್ಕೆ ಈತನ ಮನೆಗೆ ರಕ್ಷಣೆ ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. 8ನೇ ವಚನ, 19ನೇ ಲೂಕಾ ಸುವಾರ್ತೆ 8ನೇ ವಚನಕ್ಕೆ ನಾವು ಬರೋಣ. ಆದರೆ ಜಕ್ಕಯ್ಯನು ನಿಂತುಕೊಂಡು, ಪ್ರಭುವೇ ಪ್ರಭುವೇ, ನೋಡು, ನನ್ನ ಆಸ್ತಿಯಲ್ಲಿ, ನನ್ನ ಸಂಪತ್ತಲ್ಲಿ ಅರ್ಧ ಸಂಪತ್ತನ್ನು ಬಡವರಿಗೆ ನಾನು ದಾನ ಮಾಡ್ತೇನೆ, ಮತ್ತು ನಾನು ಅನ್ಯಾಯವಾಗಿ ದೌರ್ಜನ್ಯವಾಗಿ ಯಾರಿಂದ ಅವರ ಮೇಲೆ ಸುಳ್ಳಾರೋಪ ಹೊರಿಸಿ ಹಣವನ್ನು ದೋಚಿಕೊಂಡಿದ್ದನೋ, ಆದರೆ ಅದು 4ರಷ್ಟು ನಾನು ಅವರಿಗೆ ಮರಳಿ ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನಿಷ್ಟೇ. ಆದ ನಂತರ ಇದನ್ನು ಕೇಳಿ ಯೇಸು ಅವನ ಮಾರ್ಪಾಟ ಜೀವನ, ಅವನ ಜೀವನದಲ್ಲಿ ಆಳವಾದಂಥ ಮಾರ್ಪಾಟ ಉಂಟಾಯಿತು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇಂಗ್ಲಿಷ್ ಬೈಬಲ್ನಲ್ಲಿ ಟುಡೇ ಸಾಲ್ವೇಷನ್ ಹ್ಯಾಸ್ ಕಮ್ ಟು ದಿಸ್ ಹೋಮ್ ಎಂಬುದಾಗಿ, ಇವತ್ತು ಈ ಹೊತ್ತು ರಕ್ಷಣೆ ಈ ಮನೆಗೆ ಬಂದಿತ್ತು, ಉಂಟಾಗಿದೆ, ಬಂದಿದೆ ಎಂಬುದಾಗಿ ಹೇಳ್ತಾರೆ. ಇವನು ಯಾಕೆಂದ್ರೆ ಇದೆ ಕಿಂಗ್ ಜೇಮ್ಸ್, ಯಾಕಂದ್ರೆ ಇದೆ, ಯಾಕೆ ಅಂದ್ರೆ ಕಾರಣ ಏನಂದ್ರೆ ಇವನು ಸಹ ಅಬ್ರಹಾಮನ ಮಗನಲ್ಲವೇ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ? ಹಿ ಈಸ್ ದ ಸನ್ ಆಫ್ ಅಬ್ರಹಾಂ ಎಂಬುದಾಗಿ. ಈ ಮಾತಿಗಾಗಿ ನಾವು ಇಷ್ಟೊತ್ತು ಅಧ್ಯಯನ ಮಾಡಿದ್ದೇವೆ. ಅಂಶಕ್ಕೆ ಬರ್ತೇನೆ. ಅಬ್ರಹಾಮನ ಮಗನು, ಹೌದು. ಈ ವಿಷಯದಲ್ಲಿ ಸ್ನಾನಿಕನಾದ ಯೋಹಾನನು, ಸರ್ಪಸಂತಾನ ಪಾರಿಶಾರ್ಯ ಸದಿಕಾಯರು ಸ್ನಾನಿಕನಾದ ಯೋಹಾನ ಕಡೆ ಬರ್ತಾ ಇರುವಾಗ ಅವ್ರು ಹೇಳಿದಾನೆ, ಸರ್ಪ ಸಂತಾನವೇ, ದೇವರ ಕೋಪದಿಂದ ತಪ್ಪಿಸಿಕೊಳ್ಬೇಕೆಂದು ಹೇಳಿದವರು ನಿಮ್ಗೆ ಯಾರು? ಅಬ್ರಹಾಮನ ಸಂತತಿಗಳೆಂದು ನಿಮ್ಮ ಜಂಬ ಕಚ್ಕೊಳ್ತಿದ್ದೀರಾ? ದೇವರು ಕಲ್ಲುಗಳಿಂದನೂ ಅಬ್ರಹಾಮನಿಗೆ ಸಂತತಿಯನ್ನು ಕೊಡಲಿಕ್ಕೆ ಸಮರ್ಥ ಎಂಬುದಾಗಿ ಹೇಳಿದರೆ, ನಿಜವಾದ ಮಾನಸಾಂತರದ ಪ್ರತಿಫಲವನ್ನು ಕೊಡಬೇಕು. ನಿಜವಾದ ಮಾನಸಾಂತರಕ್ಕೆ ಸರಿಯಾದಂಥ
ಪ್ರತಿಫಲವನ್ನು ಕೊಡಬೇಕು, ಆವಾಗಲೇ ದೀಕ್ಷಾಸ್ಥಾನ ಕೊಡ್ತೀನಿ ಎಂಬುದಾಗಿಲ್ಲ. ಆದರೆ ಇಲ್ಲಿ ಜಕ್ಕಯ್ಯನು ಪ್ರಾಮಾಣಿಕವಾದ ಮಾನಸಾಂತರ ಹೊಂದಿ ಎಲ್ಲರ ಮುಂದೆ ತನ್ನ ಪಾಪವನ್ನು ಒಪ್ಪಿಕೊಂಡಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅದಕ್ಕೆ ಹೇಳಿದಾನೆ, ಇಗೋ ಇವತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತು. ಯಾಕಂದ್ರೆ ಈತನು ಯಾರು? ಅಬ್ರಹಾಮನ ಮಗನು. ವಾಟ್ ಈಸ್ ದ ಡೆಫಿನೇಷನ್? ವಾಟ್ ಡಸ್ ಇಟ್ ಮೀನ್ ದ ಸನ್ ಆಫ್ ಅಬ್ರಾಮ್ ಆರ್ ಡಾಟರ್ ಆಫ್ ಅಬ್ರಾಮ್? ಅಬ್ರಾಮನ ಮಗನು, ಅಬ್ರಾಮನ ಮಗಳು ಅಂದ್ರೆ ಏನು ಅನ್ನೋದನ್ನು ಅಧ್ಯಯನ ಮಾಡ್ತಾ ಇದ್ರೆ, ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವು ಯಾರು ಎಂಬುದು ನೀವು ಕಲ್ಪನೆ ಮಾಡ್ಲಿಕ್ಕೆ ಹೋಗಲ್ಲ. ಅಂತ ದೊಡ್ಡ ಸಂಗತಿಯನ್ನು ದೇವರು ಇವತ್ತು ನಿಮಗೆ ಬಯಲ್ಪಡಿಸಲಿಕ್ಕಿದ್ದಾನೆ. ನಿಮ್ಮನ್ನು ನೀವು ಜುಜುಬಿಯಾಗಿ ಎನಿಸ್ಕೊಳ್ತಾ ಇದ್ರಿ, ನಿಮ್ಮನ್ನು ನೀವು ಕಡೆಗೆನಿಸ್ಕೊಳ್ತಾ ಇದ್ರಿ, ನಿಮ್ಮನ್ನು ನೀವು ಕೇವಲವಾಗಿ ಎನಿಸ್ಕೊಳ್ತಾ ಇದ್ರಿ, ನೀವು ಕೆಲಸಕ್ಕೆ ಬಾರದರ ಎಂಬುದಾಗಿ ಎನಿಸ್ಕೊಳ್ತಾ ಇದ್ರಿ, ನೀವು ಎಲ್ಲರಿಂದ ಭ್ರಷ್ಟರೆಂಬುದಾಗಿ ಎನಿಸ್ಕೊಳ್ತಾ ಇದ್ರಿ, ಎಲ್ಲರಿಂದ ಬಹಿಷ್ಕಾರ ಹಾಕಲ್ಪಟ್ಟಿದ್ರ ಎಂಬುದಾಗಿ ನೀವು ಎನಿಸ್ಕೊಳ್ತಾ ಇದ್ರಿ. But Jesus says, you are son of Abraham, you are son of daughter of Abraham. ನೀನು ಅಬ್ರಾಮನ ಮಗಳಾಗಿದ್ದಿ. ಇಗೋ ಬಿಡುಗಡೆ ಹೊಂದಿದಿ. ರೋಗದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಬಡತನದಿಂದ ಬಿಡುಗಡೆ, ಅಶಾಂತಿಯಿಂದ ಬಿಡುಗಡೆ, ಸುಖ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಸದಾಕಾಲ ನಿನ್ನದೇ ಅನ್ನತಕ್ಕಂಥ ಸತ್ಯವನ್ನು ಮರೆತು ಹೋಗಬೇಡ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ಬರೋಣ ಅಬ್ರಾಮನ ಮಗನು. ಬಿಕಾಸ್ ಹಿ ಈಸ್ ಆಲ್ಸೋ, ಈತನು ಸಹ, ಸಹ ಅಂದ್ರೆ ಅರ್ಥ ಏನು? ಹಿ ಈಸ್ ಆಲ್ಸೋ ಈಸ್ ಅ ಸನ್ ಆಫ್ ಅಬ್ರಹಾಂ. ಈತನೂ ಸಹ. ನೀವು ಮಾತ್ರ ಅಬ್ರಾಮನ ಸಂತತಿ ಎಂಬುದಾಗಿ ತಿಳ್ಕೊಂಡಿದ್ದೀರಾ? ಈ ಪಾಪಿ ಎಂದು ಎನಿಸಲ್ಪಟ್ಟಿರ್ತಕ್ಕಂಥ, ಎಲ್ಲರ ಮುಂದೆ ಕಡೆಗೆನಿಸಲ್ಪಟ್ಟಿದ್ದ ವ್ಯಕ್ತಿ ಕೂಡ ಅಬ್ರಾಮ್ ರಕ್ತದಿಂದ ಹುಟ್ಟಿರ್ತಕ್ಕಂಥ ಮಗನಾಗಿದ್ದಾನೆ. ಈತನು ರಕ್ಷಣೆಯಿಂದ ವಂಚಿತರಾಗುವುದು, ರಕ್ಷಣೆ ಆನಂದದಿಂದ, ರಕ್ಷಣೆಯ ಸುಖದಿಂದ, ರಕ್ಷಣೆಯ ಸಮೃದ್ಧಿಯಿಂದ, ರಕ್ಷಣೆಯ ಅಭಿವೃದ್ಧಿಯಿಂದ, ರಕ್ಷಣೆಯಿಂದ ವಂಚಿತನಾಗುವುದು ನ್ಯಾಯವಲ್ಲ ನನ್ನ ರಾಜ್ಯದಲ್ಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಏನಲ್ಲ? ನ್ಯಾಯವಲ್ಲ. ಈಗ ಬರೋಣ. ಅಂದ್ರೆ ಅಬ್ರಾಮನನ್ನು ದೇವರು ಒಂದು ದಿವಸ, ಅಬ್ರಾಮನು ಕುಗ್ಗಿ ಹೋಗಿ ಬಲಹೀನಾಗಿ, ಏನಪ್ಪ ನನ್ನ ಬದುಕು ಹಿಂಗಾಗ್ಬಿಟ್ಟಿದಲ್ಲ, ನನಗೆ ಮಕ್ಕಳಿಲ್ಲದೆ ಹೋದ್ರಲ್ಲ ಅಂತ ಹೇಳ್ಕೊಂಡು ಆತನು ಬಾಧೆ ಪಡ್ತಾ ಇರುವಾಗ ದೇವರು ಅಬ್ರಾಮನಿಗೆ ಹೇಳ್ತಾನೆ, ಮನೆಯಿಂದ ಹೊರಗೆ ಬಾ ಅಂತ ಹೇಳ್ತಾನೆ ರಾತ್ರಿಯಲ್ಲಿ. ಆವಾಗ ಅಬ್ರಾಮನಿಗೆ ಹೇಳ್ತಾನೆ, ನೋಡಿ, ಆಮೇಲೆ ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು. ಓಹ್, ನಿನ್ನ ಸಂತಾನವು ಅಷ್ಟಾಗುವುದಲ್ಲ, ಹಾಗೆ ಆಗುವುದು. ನಾಟ್ ಕ್ಯಾಲ್ಕುಲೇಷನ್, ನ್ಯೂಮರಸ್ ಅನ್ನೋ ಪದ ಅಲ್ಲ. ನ್ಯೂಮರಸ್ಸು ಇದೆ, ಅಂದ್ರೆ ಅಸಂಖ್ಯಾತವಾದುದು. ಆದರೆ ಆಕಾಶದ ನಕ್ಷತ್ರಗಳಂತೆ ನಿನ್ನ ಸಂತಾನ ಇರುವುದು. ಹಾಗೆ ಆಕಾಶದ ನಕ್ಷತ್ರಗಳಂತೆ ನಿನ್ನ ಸಂತಾನ ಇರೋದು. ಲೈಕ್ ದ ಸ್ಟಾರ್ಸ್ ಆಫ್ ದ ಹೆವನ್. ಹಲ್ಲೆಲೂಯಾ. ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರೇ, ಯು ಆರ್ ಸ್ಟಾರ್ಸ್ ಇನ್ ಹೆವನ್. ಯು ಆರ್ ಅ ಶೈನಿಂಗ್ ಸ್ಟಾರ್ಸ್ ಇನ್ ದ ಹೆವನ್. ನೀನು ಕೆಸರಲ್ಲಿ ಬಿದ್ದು, ಪಾಪದಲ್ಲಿ ಬಿದ್ದು, ನಾಶನದಲ್ಲಿ ಬಿದ್ದು, ಶಾಪದಲ್ಲಿ ಬಿದ್ದು, ಜುಜ್ಬಿಯಾದ ಕಾರ್ಯದಲ್ಲಿ ಬಿದ್ದು ಇರುವುದು ದೇವರ ಚಿತ್ತ ಅಲ್ಲ. ನೀನು ಆಕಾಶದ ನಕ್ಷತ್ರಗಳಂತೆ ಮಿನುಗುವುದೇ ಆತನ ಚಿತ್ತವಾಗಿದೆ. ಅದಕ್ಕಾಗಿ ಹೇಳಿದಾನೆ, ಜಕ್ಕಯ್ಯನಾದ ಪಾಪಿಷ್ಠನು, ಭ್ರಷ್ಟನು, ಕಡೆಗೆನಿಸಲ್ಪಟ್ಟನು, ತಪ್ಪಿ ಹೋದವನು, ನಶಿಸಿ ಹೋಗ್ತಾ ಇರ್ತಕ್ಕಂಥವನನ್ನು ಹುಡುಕಿ ಹೇಳ್ತಾ ಇದ್ದಾನೆ, ಯು ಆರ್ ಆಲ್ಸೋ ಸನ್ ಆಫ್ ಅಬ್ರಾಮ್. ಈತನೂ ಸಹ ಅಬ್ರಾಮನ ಮಗನಂದ್ರೆ ಅರ್ಥ ಏನು? ಏನಂತ ಹೇಳೋದು ಗೊತ್ತಿದೆ? ವಾಟ್ ಈಸ್ ದ ಮೀನಿಂಗ್ ಅಂತ ಕೇಳಿರುವಾಗ ಬಹಳ ಅದ್ಭುತವಾದ ಸಂಗತಿ. ರೋಮಪುರದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಲಾಗಿದೆ. ಬಹಳ ಸುಂದರವಾಗಿ ಹೇಳಲಾಗಿದೆ, ಅದ್ಭುತವಾಗಿ. ದೇವರು ಈ ಮಾತು ಹೇಳಿದ್ದಂತೆ
ಅಬ್ರಾಮನಿಗೆ ಅನೇಕ ಜನಾಂಗಗಳಿಗೆ, ರಾಷ್ಟ್ರಗಳಿಗೆ ಆತನು ರಾಷ್ಟ್ರಪಿತ ಆಗುವನು. ಅನೇಕ ರಾಷ್ಟ್ರಗಳಿಗೆ ರಾಷ್ಟ್ರಪಿತ, ನಾಟ್ ಒಂದು ರಾಷ್ಟ್ರಕ್ಕೆ. ಅರ್ಥ? ಅರಬ್ ರಾಷ್ಟ್ರದಲ್ಲಿರ್ತಕ್ಕಂಥ 57 ರಾಷ್ಟ್ರಗಳಿಗೂ ಕೂಡ ಆತನ ರಾಷ್ಟ್ರಪಿತ ಆಗಿದ್ದಾನೆ ಅಬ್ರಾಮನು. ಹಾಗೆ ಇಸ್ರಾಯೇಲರಿಗೂ ಕೂಡ ಆತನ ರಾಷ್ಟ್ರಪಿತ. ನಂಬತಕ್ಕಂಥ ನಮಗೂ ಕೂಡ ಅಬ್ರಾಮನು ರಾಷ್ಟ್ರಪಿತ ಆಗಿದ್ದಾನೆ. ಓದ್ರಿ. ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನು ಅದೃಷ್ಟವಂತನು, ಧನ್ಯನು. ಈ ಶುಭ ವಚನವು ಸುನ್ನತಿಯಿಂದ ಇದ್ದವರಿಗೆ ಮಾತ್ರವೋ? ಸುನ್ನತಿ ಇಲ್ಲದವರಿಗೂ. ಎಷ್ಟು ವಚನ ಆಗ್ತದೆ? 8. ಸುನ್ನತಿ ಇಲ್ಲದಿರುವುದು ಸಹ ಆಗುತ್ತದೋ? ಅಷ್ಟಲ್ಲ, ನಾನು ಡೈರೆಕ್ಟ್ ವಚನ 18ಗೆ ಬರ್ರಿ, 18ಗೆ ಬರ್ರಿ, ಎಲ್ಲ ಇದೆ ಆಮೇಲೆ ಓದು. ಅವನು ಅಬ್ರಾಮನು ಅನೇಕ ರಾಷ್ಟ್ರಗಳಿಗೆ ಪಿತ ಆಗಿರುವ ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ನಿನ್ನ ಸಂತಾನ ಹೇಗಾಗೋದು? ಹಲೋ, ನಿನ್ನ ಸಂತಾನವು ಹೀಗಾಗುವುದು ಎಂದು ಹೇಳಲ್ಪಟ್ಟಿದ್ದು ನಿರೀಕ್ಷಿಸಿದರು ನಂಬಿದನು. ಅಂದ್ರೆ ಅರ್ಥ ಏನು ಗೊತ್ತಿದೆ? ನಿನ್ನ ಸಂತಾನ ಹೀಗಾಗುವುದು ಅಂದ್ರೆ ಎಲ್ಲಿನ ಮಾತಿದು? ನಿನ್ನ ಅಲ್ಲಿ ಡೈರೆಕ್ಟ್ ಇದೆ, ಅಲ್ಲಿ ಡೈರೆಕ್ಟ್ ಇದೆ. ವೆರಿ ಗುಡ್. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದೆಂದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದಲೂ ಅಬ್ರಾಮನು ತನ್ನ ಅನೇಕ ರಾಷ್ಟ್ರಗಳಿಗೆ ರಾಷ್ಟ್ರಪಿತ ಆಗುವ ಎಂಬ ನಿರೀಕ್ಷೆಯಲ್ಲಿ ಆಸ್ಪದ ಇಲ್ಲದೆ, ಅಂದ್ರೆ ಶರೀರ ಬಲಹೀನವಾದಾಗಲೂ ನಿರೀಕ್ಷಿಸಿ ನಂಬಿದನು. ಹೇಳ್ತಾರಲ್ಲೂಯ್ಯ. ಅರ್ಥ ಏನು? ಇಲ್ಲ, ಬಹಳಷ್ಟಿದೆ ವಚನದಲ್ಲಿ. ಮೊದಲನೇದಾಗಿ ಅಬ್ರಾಮನು ನಂಬಿಕೆಯಿಂದ ನೀತಿವಂತನಾಗಿ ಎನಿಸಲ್ಪಟ್ಟ. ಅಬ್ರಾಮನು ನಂಬಿಕೆಯಿಂದ ನೀತಿವಂತನಾಗಿ ಎನಿಸಲ್ಪಟ್ಟ. ಅದೇ ರೀತಿಯಿಂದ ಆತನು ಒಬ್ಬನೇ ಅಲ್ಲ, ಹಲ್ಲೆಲೂಯಾ, ಆತನು ಒಬ್ಬನೇ ಅಲ್ಲ, ನಾವು ಕೂಡ ಆತನೊಂದಿಗೆ ನೀತಿವಂತರಾಗಿ ಎನಿಸಲ್ಪಟ್ಟಿದೆ. 22ರಿಂದ therefore it was accounted to him for righteousness, and ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿವಂತನಾಗಿ ಎನಿಸಲ್ಪಟ್ಟನು. ಆದರೆ ಅವನ ಲೆಕ್ಕಕ್ಕೆ ಮಾತ್ರ, ಯಾರು? ಅಬ್ರಾಮನ ಲೆಕ್ಕಕ್ಕೆ ಮಾತ್ರ ನೀತಿವಂತನೆಂದು ಎನಿಸಲ್ಪಟ್ಟಿದೆ ಎಂದು ಅವನಿಗೋಸ್ಕರ ಮಾತ್ರವಲ್ಲ, ಅಬ್ರಾಮನಿಗೋಸ್ಕರವಾಗಿ ಮಾತ್ರವಲ್ಲ, ನಮಗೋಸ್ಕರವೂ ಬರೆದಿದೆ. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ದೇವರನ್ನು ನಂಬುವ ನಮಗೂ ನಂಬಿಕೆಯು, ಹಲೋ, ಆ ನಂಬಿಕೆಯಿಂದಲೇ ನಾವು ನೀತಿವಂತರಾಗಿ ಎನಿಸಲ್ಪಡುವು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲಿ ದೇವರು ಒಂದೇ ಮಾತಲ್ಲಿ ಮುಗಿಸಿ, ಯೇಸು ಒಂದೇ ಮಾತಲ್ಲಿ ಇರ್ತಾನೆ. ಏನಂತೇಳಿ? ಜಕಯ ಆಲ್ಸೋ ಈಸ್ ಅ ಸನ್ ಆಫ್ ಅಬ್ರಹಾಮ್ ಅಂತ ಹೇಳಿದಾನೆ. ಈತನೂ ಸಹ ಅಬ್ರಾಮನ ಮಗನು ಎಂಬುದಾಗಿ. ಆಕಾಶದ ನಕ್ಷತ್ರಂತೆ ಮಿನುಗುವ ನೀತಿವಂತರಾಗಿ ಆ ಪಟ್ಟಣದಲ್ಲಿ ಆತನು ನೀತಿವಂತನಾಗಿ ಎನಿಸಲ್ಪಟ್ಟನು. ಯಾಕಂದರೆ ರಾಜಾದಿರಾಜನು, ಮಸಿಹ, ಕ್ರಿಸ್ತನು, ರಾಜನು ಅವರ ಮನೆಯಲ್ಲಿ ತನ್ನ ಪ್ರಸನ್ನತೆ, ತನ್ನ ಸಮ್ಮುಖವನ್ನು, ತನ್ನ ಉಪಸ್ಥಿತಿಯನ್ನು ಕೊಟ್ಟನು. ಅವನ ಜೀವನ ಕೇಳ್ತಾ ಇದ್ದಾನೆ. ಈಗೋ ಇವತ್ತು ಯಾರು ಬಂದಿದ್ದಾರೆ ನಿನ್ನ ಮನೆಗೆ? ರಕ್ಷಕ ಬಂದಿದ್ದಾನೆ ಅಂದ್ರೆ ಅರ್ಥ, ಇವತ್ತು ನಿನ್ನ ಮನೆಗೆ ರಕ್ಷಣೆ ಬಂದಿದೆ. ಹಲ್ಲೆಲೂಯಾ. ಎಂಥ ರಕ್ಷಣೆ? ಆ ರಕ್ಷಣದಲ್ಲಿ ಸುಖ, ಆನಂದ ಇದೆ. ದಾವೀದನು ಇದಕ್ಕೆ ಹೇಳ್ತಾನೆ, ನನ್ನ ರಕ್ಷಣಾ ಆನಂದ ನನ್ನಿಂದ ತೆಗೆದು ಹಾಕಬೇಡ ರಾಜ, ನನಗೆ ಪುನಃ ಸ್ಥಾಪಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂತ ರಕ್ಷಣೆ ನಿನ್ನನ್ನು ಆತ್ಮ ಪ್ರಾಣ ದೇಹವನ್ನು ಏಬುವಿನಂತೆ ಸುರಕ್ಷಾ ಭದ್ರತೆಯನ್ನು ಕೊಡ್ತಕ್ಕಂಥನು. ನಿನಗಿರುವ ನಿನ್ನ ಮನೆತನದವರನ್ನು, ನಿನ್ನ ಕುಟುಂಬ, ಮಕ್ಕಳು ಹಾಗೂ ನಿನ್ನ ಕೆಲಸಗಾರರನ್ನು ಕೂಡ
ರಕ್ಷಣೆ ಒದಗಿಸೋನು. ಏಬುವಿನಂತೆ ನಿನಗಿರುವ ಎಲ್ಲ ಸೊತ್ತು, ಆಸ್ತಿ ಪಾಸ್ತಿ, ಬಿಸ್ನೆಸ್ ಎಲ್ಲವುಗಳನ್ನು ತನ್ನ ಸುರಕ್ಷಾ ಫೆನ್ಸ್, ಬೇಲಿಯ ಕೋಟೆಯ ಒಳಗೆ ರಕ್ಷಣೆಯನ್ನು ಒದಗಿಸನು. ಅಷ್ಟೇ ಅಲ್ಲ, ನೀನು ಕೈ ಹಾಕಿ ಮಾಡುವ ಎಲ್ಲ ಕೆಲಸಗಳಲ್ಲಿ ಯಶಸ್ವಿಯನ್ನು ಕೊಡ್ತಾನೆ. ಇದು ಅಬ್ರಾಮನ ಸಂತತಿಗೆ ಉಂಟಾಗಬೇಕಾಗಿರುವ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಕಾಶದ ನಕ್ಷತ್ರಗಳಂತೆ ನಿನ್ನ ಸಂತಾನ ಇರುವುದು. 15 ಅಧಿಕರಣ 15:5. ಆಕಾಶದ ನಕ್ಷತ್ರಗಳಂತೆ ನಿನ್ನ ಆಕಾಶದ ನಕ್ಷತ್ರಗಳಂತೆ ನಿನ್ನ ಸಂತಾನ ಇರುವುದು. ಹೀಗೆ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಾಗ ನನಗೆ ಅದ್ಭುತವಾದಂತಹ ಸಂಗತಿ ಕಂಡಿದೆ. ಬೈಬಲ್ ಪ್ರಕಾರವಾಗಿ ಕರ್ತನು ಅವನಿಗೆ ಹೊರಗೆ ಕರೆದುಕೊಂಡು ಬಂದು, ಅಬ್ರಾಮನೇ ಆಕಾಶಗಳನ್ನು ದೃಷ್ಟಿಸಿ ನಕ್ಷತ್ರಗಳಿಗೆ ನೋಡು, ನೀನು ಲೆಕ್ಕಿಸಲಿಕ್ಕೆ ಆಗಿದ್ರೆ ಲೆಕ್ಕಿಸೋದನು. ದೇವರು ಅಬ್ರಾಮನಿಗೆ ಅದರಂತೆ ನಿನ್ನ ಸಂತಾನವು ಅದರಂತೆ ನಿನ್ನ ಸಂತಾನ ಹೆಚ್ಚುವುದಷ್ಟೇ ಅಲ್ಲ, ಅದರಂತೆ ನಿನ್ನ ಸಂತಾನವು ಆಗುವುದಂದ್ರೆ ನಕ್ಷತ್ರಗಳಂತೆ. ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರೇ, ತುಚ್ಛವಾಗಿ ಎನಿಸಲ್ಪಟ್ಟ, ಬಹಿಷ್ಕಾರ ಹಾಕಲ್ಪಟ್ಟಿರ್ತಕ್ಕಂಥ, ಪಾಪಿ ಎಂದು ಭ್ರಷ್ಟನು ಎನಿಸಲ್ಪಟ್ಟಿರುವ ಜಕ್ಕಯ್ಯ ಮತ್ತು ರೋಗದಿಂದ ಬಳಲಿರ್ತಿರ್ತಕ್ಕಂಥ ಒಂದು 18 ವರ್ಷದ ಬಂದಿತಳು, ಇವಳು ಅಬ್ರಾಮನ ಮಗಳು, ಆತನು ಅಬ್ರಾಮನ ಮಗನು ಅಂತ ಹೇಳಿದ್ರೆ ಅರ್ಥ ಏನು ಗೊತ್ತಿದೆ? ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಅಬ್ರಾಮನ ಸಂತತಿ ನಶಿಸಿ ಹೋಗುವ, ಶಾಪ, ನಾಶ, ಅನಿಷ್ಟ, ವ್ಯಾಧಿಗಳಲ್ಲಿ, ರೋಗಗಳಲ್ಲಿ, ಅಶಾಂತಿಯಲ್ಲಿ ನಶಿಸಿ ಹೋಗುವುದು ನನ್ನ ರಾಜ್ಯದ ನೀತಿ ಅಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನನ್ನ ರಾಜ್ಯದ ನೀತಿ ಅಲ್ಲ. ನೀನು ನಾನು ನಕ್ಷತ್ರಗಳಂತೆ ಮಿನುಗಬೇಕೆಂಬುದಾಗಿ ಆತನ ಚಿತ್ತವಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ನಕ್ಷತ್ರಗಳು ಹೇಗಿದೆ ಅಂದರೆ ಅದ್ಭುತವಾಗಿ ಒಂದೊಂದೇ ವಚನಗಳನ್ನು ನಾವು ನೋಡ್ತಾ ಬಂದರೆ ಅಪಾರವಾದಂಥ ಸಂಗತಿಗಳು ನೀವು ಕಾಣಬಹುದು. ಪ್ರೈಸ್ ಲಾರ್ಡ್ ಜೀಸಸ್. ಬೇಗನೆ ಯೆಶಾಯ ಪ್ರವಾದನ ಪುಸ್ತಕ 40ನೇ 26ನೇ ವಚನದಲ್ಲಿ ಬಹಳ ಅದ್ಭುತವಾದ ಸಂಗತಿ ಬರಲ್ಪಟ್ಟಿದೆ. ನೇರವಾಗಿ ನಾನು ದಾನಿಯೇಲ್ ಪುಸ್ತಕ ಹೋಗ್ತೇನೆ. ದಾನಿಯೇಲ್ 12:3 ಹೋಗೋಣ. ದಾನಿಯೇಲ್ 12:3 ನೇರವಾಗಿ ಹೋಗೋಣ. ಥ್ಯಾಂಕ್ ಯು ಜೀಸಸ್. ದಾನಿಯೇಲ್ 12:3, ನಕ್ಷತ್ರಗಳಂತೆ ಕ್ರಿಸ್ತ ಯೇಸುವಿನಿಂದ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿರುವ ಪರಿಶುದ್ಧರು ಹೇಗಿರುತ್ತಾರೆ ಎಂಬುದಾಗಿ ಹೇಳಿ. ದೇವರಿಂದ ವಾಕ್ಯೋಪಚಾರಗಳಿಂದ ಆಗಿರುವ ಜ್ಞಾನಿಗಳು ಮೂರ್ಖರಲ್ಲ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲಗಳಲ್ಲಿ ಪ್ರಕಾಶಿಸುವ ಬಹು ಜನರನ್ನು ನೀತಿವಂತರಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುತ್ತಾ, ಮಿನುಗುತ್ತಾ, ಪ್ರಕಾಶಿಸುತ್ತಾ ಇರುವರು. ದಟ್ ಈಸ್ ಯುವರ್ ಡೆಸ್ಟಿನಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಿನ್ನ ಕೊನೆ ಗುರಿ ಇದೆ. ಅನೇಕ ಜನರನ್ನು ನಿನ್ನಲ್ಲಿರತಕ್ಕಂಥ ನಕ್ಷತ್ರ, ಅಂದ್ರೆ ಆ ನಕ್ಷತ್ರ ಇಸ್ ನಾಟ್ ಎ ಆರ್ಡಿನರಿ ಥಿಂಗ್ ಮೈ ಡಿಯರ್ ಬ್ರದರ್ ಸಿಸ್ಟರ್. ಭೂಮಿ, ಗ್ರಹಗಳಲ್ಲಿ, ನಮ್ಮ ಶಾಲೆಯಲ್ಲಿ ಕಲಿಸ್ತಾ ಇರೋ ಗ್ರಹಗಳಲ್ಲಿ, ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಪ್ಲೂಟೋ ಅಂದ್ರೆ ಬಹಳ ಚಿಕ್ಕ ಗ್ರಹ. ದೊಡ್ಡ ಗ್ರಹ ಅಂದ್ರೆ ಜುಪಿಟರ್. ಅದಕ್ಕಿಂತ ದೊಡ್ಡದಂದ್ರೆ ಚಂದ್ರ ಬಹಳ ಚಿಕ್ಕದು. ಸೂರ್ಯಕ್ಕಿಂತ ಗಗನಮಂಡಲದಲ್ಲಿ ಅತ್ಯಂತ ದೊಡ್ಡವಾದಂಥ, ಅತ್ಯಂತ ವಿಶಾಲವಾದಂಥ, ಅತ್ಯಂತ ಹೆಚ್ಚಿನ ಬೆಳಕು ಕೊಡತಕ್ಕಂಥದ್ದು ಅದು ಒಂದೇ ವಿಶ್ವಮಂಡಲದಲ್ಲಿ, ಗಗನಮಂಡಲದಲ್ಲಿ, ಅದು ನಕ್ಷತ್ರ ಎಂಬುದಾಗಿ ವಿಜ್ಞಾನಿಗಳು ಗ್ರಹಿಸಿದ್ದಾರೆ, ಕಂಡುಕೊಂಡಿದ್ದಾರೆ. ಅದಕ್ಕಾಗಿ ಬೈಬಲ್ನ ಹೇಳಲಾಗಿದೆ, ಜ್ಞಾನಿಗಳು, ದೇವರಿಂದ ಆರಿಸಲ್ಪಟ್ಟಿರುವ ಜ್ಞಾನಿಗಳು, ದೇವರ ಭಯವೇ ಜ್ಞಾನಕ್ಕೆ ಮೂಲ. ಇಂಥ ದೇವರ ಭಯ ಹೊಂದಿರತಕ್ಕಂಥ ಜ್ಞಾನಿಗಳು, ದೇವರ ಭಯದಿಂದಿರತಕ್ಕಂಥ ಜ್ಞಾನಿಗಳು ತೇಜೋಮಯದ ನಕ್ಷತ್ರಗಳಂತೆ ಆಕಾಶದಲ್ಲಿ
ಅನೇಕ ಜನರನ್ನು ನೀತಿ ಮಾರ್ಗದಲ್ಲಿ ನಡೆಸತಕ್ಕಂಥ, ನೀತಿ ಅಂದರೆ ಸನ್ಮಾರ್ಗದಲ್ಲಿ ನಡೆಸತಕ್ಕಂಥವರು ಆಕಾಶದ ನಕ್ಷತ್ರಗಳಂತೆ ಮಿನುಗುತ್ತಾರೆ ಎಂಬುದಾಗಿ ಹೇಳಿದೆ. ಸೂರ್ಯನಕ್ಕಿಂತ ಹೆಚ್ಚಿನ ಬೆಳಕು ನಕ್ಷತ್ರದಲ್ಲಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನ್ನನ್ನು ರೋಗದಲ್ಲಿ ದೇವರು ನೋಡುವುದು ಆತನಿಗೆ ಇಷ್ಟ ಇಲ್ಲ. ನೀನು ಶಾಪದಲ್ಲಿ, ನೀನು ಕತ್ತಲಲ್ಲಿ, ಪಾಪದ ಅಂಧಕಾರದಲ್ಲಿ, ವ್ಯಾಧಿಗಳಲ್ಲಿ, ಅನಿಷ್ಟದಲ್ಲಿ, ಅಶಾಂತಿಯಲ್ಲಿ, ಒಂದು ಜುಜುಬಿಯಾದ ಕಾರ್ಯಗಳಲ್ಲಿ, ನೀನು ತಿಪ್ಪೆಯಲ್ಲಿ ಆತ ನೋಡ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಅಬ್ರಾಮನ ಸಂತತಿಯೇ ಜಕ್ಕಯ್ಯನು, ಈತನೂ ಸಹ ಅಬ್ರಾಮನ ಸಂತತಿಯಾಗಿದ್ದಾನೆ. ದಾನಿಯೇಲನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶದ ನಕ್ಷತ್ರ ಅಂತ ಮಿನುಗುತ್ತಾರೆ ಎಂಬುದು. ದೇವರ ಮಕ್ಕಳೇ, ಗ್ರಹಗಳಿಗೆ ಒಂದು ಭಾಗ, ಅವ್ರಿಗೊಂದು ಭಾಗ, ಇವ್ರಿಗೊಂದು ಭಾಗ. ನೋಡಿ ಎಷ್ಟು ಚೆನ್ನಾಗಿದೆ. 1 ಕೊರಿಂಥಿಯ 15ನೇ ಅಧ್ಯಾಯ 41ನೇ ವಚನ. ಮಹಿಮೆ. God has given a unique glory to his stars. 15:41. ಸೂರ್ಯನಿಗಿರ್ತಕ್ಕಂಥ ಗ್ಲೋರಿ, ಮಹಿಮೆ ಒಂದು ವಿಧವಾದದ್ದು. ಚಂದ್ರನಿಗೆ ಇರುವ ಮಹಿಮೆ ಮತ್ತೊಂದು ವಿಧವಾದದ್ದು. ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧವಾದದ್ದು. ಯಾಕೆಂದ್ರೆ ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ. ಮಹಿಮೆಯಲ್ಲಿ ನಕ್ಷತ್ರಕ್ಕೆ ಇನ್ನೊಂದು ನಕ್ಷತ್ರಕ್ಕೆ ಯೂನಿಕ್ನೆಸ್ ಉಂಟು, ಸರಿಸಾಟಿ ಇಲ್ಲಂತೆ. ಸರಿಸಾಟಿಯಾದ ಅಂದ್ರೆ ನಕ್ಷತ್ರಗಳಿಗೆ, ಪ್ರತಿಯೊಂದು ನಕ್ಷತ್ರಕ್ಕೆ ಅದರಗಿರುವ ಮಹಿಮೆನೇ ಬೇರೆ ಅಂತೆ. ಅದಕ್ಕಾಗಿ ಪ್ರತಿಯೊಂದು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ, ಈ ದೇವರ ವಾಕ್ಯಕ್ಕೆ ಭಯಪಟ್ಟು ನಡೆಯುತ್ತಿರ್ತಕ್ಕಂಥ ಜ್ಞಾನಿಗಳು ನಕ್ಷತ್ರಗಳಂತೆ ಮಿನುಗಿ ಅನೇಕ ಜನರನ್ನು ನೀತಿ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡೆಸೋರು ಆಕಾಶದಲ್ಲಿ ನಕ್ಷತ್ರಗಳಂತೆ ಪ್ರಕಾಶಿಸರು ಎಂಬುದಾಗಿ ಹೇಳಲಾಗಿದೆ. ಭೂಮಿಗೆ ಒಂದು ಮಹಿಮೆ ಇದೆ, ಮೀನುಗಳಿಗೆ ಒಂದು ರೀತಿಯಾದ ದೇಹ, ಮನುಷ್ಯನಿಗಿರುವ ದೇಹ ಬೇರೆ, ಸೂರ್ಯನ ಮಹಿಮೆ ಬೇರೆ, ಚಂದ್ರನ ಮಹಿಮೆ ಬೇರೆ, ಭೂಮಿಯ ಮಹಿಮೆ ಬೇರೆ, ನಕ್ಷತ್ರಗಳಿಗೆ ವಿಶಿಷ್ಟವಾದಂಥ ಮಹಿಮೆ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಹೇಳಿದಾನೆ, ಈತನು ಸಹ ಅಬ್ರಾಮನ ಮಗನು, ಇವಳು ಸಹ ಅಬ್ರಾಮನ ಮಗಳು. ಅದರ ನಿಮಿತ್ತ ಇವಳು ಈ ದಿನ ಬಿಡುಗಡೆ ಹೊಂದೋದು ನ್ಯಾಯವಾಗಿದೆ. 18 ವರ್ಷದಿಂದ ನಿನ್ನನ್ನು ಪೀಡಿಸ್ತಕ್ಕಂಥ ರೋಗ ಇವತ್ತು ಬಿಟ್ಟು ಹೋಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಎಷ್ಟೋ ವರ್ಷಗಳಿಂದ ನಿನ್ನನ್ನು ಪೀಡಿಸ್ತಕ್ಕಂಥ ಬಡತನ ಯೇಸು ನಾಮದಲ್ಲಿ, ಈಗೋ ನಾನು ಹೇಳುತ್ತಿರ್ತಕ್ಕಂಥ ಈ ಯೇಸುವಿನ ಮಾತನ್ನು ನಂಬುವುದಾದರೆ ಇವತ್ತೇ ಈಗಲೇ ನೀನು ಬಡತನದಿಂದ ಬಿಡುಗಡೆ, ಇವತ್ತೇ ಈಗಲೇ ನಿನ್ನ ಪೀಡಿಸ್ತಕ್ಕಂಥ ಪುರಾತನ ಕಾಲದ ರೋಗದಿಂದ ಬಿಡುಗಡೆ, ಇವತ್ತೇ ಈಗಲೇ ನಿನ್ನ ವಂಶಾವಳಿಯಿಂದ ಬಂದಿರತಕ್ಕಂಥ ರೋಗದಿಂದ ಈಗಲೇ ನೀನು ಬಿಡುಗಡೆ ಹೊಂದಿದಿ. ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ನೀತಿ, ನಿನ್ನನ್ನು ನೀತಿವಂತನಾಗಿ ಆತನು ನಿರ್ಣಯಿಸಿದ್ದಾನೆ. ಅಬ್ರಾಮನ ಮಾತ್ರ ಅಲ್ಲ ನಂಬಿಕೆ, ಅಬ್ರಾಮನಂತ ನಂಬಿಕೆಯುಳ್ಳ ನಮ್ಮೆಲ್ಲರಿಗೂ ಕ್ರಿಸ್ತನಲ್ಲಿ ನಮ್ಮನ್ನು ನೀತಿವಂತರಾಗಿ ನಿಲ್ಲಿಸಿದ್ದಾನೆ. ಇನ್ನು ಮುಂದೆ ನೀವು ಯಾವತ್ತಿಗೂ ಭ್ರಷ್ಟರು, ಅನೀತಿವಂತರಾಗಿ ಕರೆಯಲ್ಪಡುವುದಿಲ್ಲ, ನೀವು ನೀತಿವಂತರೇ. ಕರ್ತನನ್ನು ನಂಬಿಕೊಂಡಿರುವ ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರೇ, ಆಕಾಶದ ನಕ್ಷತ್ರಗಳನ್ನು ಬೆಳಗಿ ಜೀವಮಾನ ಕಾಲವಲ್ಲ, ಅನೇಕ ಜನರಿಗೆ ಒಳ್ಳೆಯ ಕ್ರಿಯೆಗಳಿಂದ ಬೆಳಕಾಗಿರ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆವಾಗ ಪರಲೋಕದಲ್ಲಿ ಒಂದು ತಂದೆಗೆ ಮಹಿಮೆ ಪಡಿಸ್ತಾರೆ. ಹೌದು ಕರ್ತನೆ, ಪ್ರಾರ್ಥಿಸೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆ ದೇವರೇ, ರಾಜ, ನಾವು ಕರ್ತನೆ ಕತ್ತಲಲ್ಲಿ ಇರೋದು ನಿನ್ನ ಇಷ್ಟ ಅಲ್ಲ ಕರ್ತನೆ. ಆಕಾಶದ ಗಗನ ಮಟ್ಟದಲ್ಲಿರುವ ಕತ್ತಲನ್ನು ಭೇದಿಸಿ ಹೋಗತಕ್ಕಂಥ ನಕ್ಷತ್ರದ ಬೆಳಕು ಎಷ್ಟೋ ಲಕ್ಷಾಂತರ ವರ್ಷಗಳಷ್ಟು ಜ್ಯೋತಿಯ ಬೆಳಕೆಂಬುದಾಗಿ ಅದನ್ನು ಅಳತೆ ಮಾಡಿದ ರಾಜ. ಅಂಥ ಬೆಳಕಿನಂತೆ ನಿನ್ನ ಮಕ್ಕಳು ಮಿನುಗಬೇಕು, ಪ್ರಕಾಶಿಸಬೇಕು. ರೋಗದಲ್ಲಿ, ಶಾಪದಲ್ಲಿ ಇರೋದಲ್ಲ, ಅವರು ಅನೇಕ ಜನರಿಗೆ ಬೆಳಕಾಗಿರಬೇಕು, ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿರಬೇಕು. ನೀವು ಅನೇಕ ಜನರಿಗೆ ಸುಖ ಹಂಚೋರಾಗಿರ್ಬೇಕು, ಅನೇಕ ಜನರಿಗೆ ದಾನ ಮಾಡೋರಾಗಿರ್ಬೇಕು, ಅನೇಕ ಜನರಿಗೆ ಸಂತೋಷ, ಹರ್ಷ ಕೊಡೋರಾಗಿರ್ಬೇಕು. ಹೊರತು ನಿಮ್ಮಿಂದ ಅನೇಕ ಜನರಿಗೆ ಲಾಭವೇ ಆಗಬೇಕನ್ನತಕ್ಕಂಥ ಉದ್ದೇಶದಿಂದ ಆ ಬ್ರಾಹ್ಮಣನ ಆಶೀರ್ವದಿಸಿ, ಈಗೋ ನಿನ್ನ ಸಂತಾನವು ಈ ಆಕಾಶದ ನಕ್ಷತ್ರಗಳಂತೆ ಇರುವರು ಎಂಬುದಾಗಿ ಹೇಳಿರುವ ವಾಗ್ದಾನಕ್ಕೆ ತಕ್ಕಂತೆ ಜಕ್ಕಯ್ಯ ಹಾಗೂ 18 ವರ್ಷದಿಂದ ಪೀಡಿತಲಾಗಿರ್ತಕ್ಕಂಥ ರೋಗಭರಿತವಾದವಳು ಕೂಡ ರೋಗದಿಂದಿರುವುದು ಆತನಿಗೆ ಚಿತ್ತ ಅಲ್ಲ.
ಪಾಪದಿಂದಲೂ ಆತನ ಚಿತ್ತ ಅಲ್ಲ, ಮಾನಸಾಂತರ ಹೊಂದಿರತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಹೌದು ಕರ್ತನೆ, ಅವರೆಲ್ಲರಿಗೆ ಇವತ್ತು ನಕ್ಷತ್ರಗಳಂತೆ ಬೆಳಗುವ ಸಾಮರ್ಥ್ಯ, ಶಕ್ತಿ, ಆರೋಗ್ಯ, ಬಲ, ಐಶ್ವರ್ಯ, ಅಂತಸ್ತು, ಸಮಾಧಾನ, ಶಾಂತಿ, ನೀತಿ, ಪವಿತ್ರ ಆತ್ಮದಿಂದ ಉಂಟಾಗತಕ್ಕಂಥ ಹರ್ಷ ಅವರ ಜೀವನದಲ್ಲಿ ತುಂಬಿ ಹೊರಸುವಂತೆ ಸಹಾಯ ಮಾಡು ಕರ್ತನೆ. ಶುಭವು, ಕ್ಷೇಮವು, ಸಮೃದ್ಧಿ, ಅಭಿವೃದ್ಧಿ, ಐಶ್ವರ್ಯವು, ಸಮಾಧಾನ, ಶಾಂತಿ, ಹರ್ಷವು ಸದಾಕಾಲ ನಿನ್ನ ಮಕ್ಕಳಿಗಿರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.